ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀ ಆರ್ ಡಿ ಹೆಬ್ಬಾಳ್, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಅಂಗಸಂಸ್ಥೆಯಾದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ 8 ವರ್ಷಗಳಿಂದ ಸತತ ಸೇವೆಯನ್ನು ಸಲ್ಲಿಸುತ್ತಿದ್ದು, ಶ್ರೀ ಬಸವೇಶ್ವರ ಪ್ರೌಢಶಾಲೆಯು 2001ರಲ್ಲಿ ಪ್ರಾರಂಭವಾಗಿ ಇದೀಗ 25 ವರ್ಷಗಳಿಂದ ನಡೆದು ಬಂದಿದೆ. ಇದಕ್ಕೆ ಕಾರಣೀಭೂತರಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂತ ಶ್ರೀ ಆರ್ ಬೆಳಕೂಡ್ ಸರ್ ಹಾಗೂ ಈಗಿನ ಅಧ್ಯಕ್ಷರಂತ ಆರ್ ಬೆಳಕೂಡ್ ಸರ್ ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ಬೋಜಾಳ್ ಬೆಳಕೂಡ್ ಸರ್ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಂತ ಶ್ರೀ PR ಗರಟಿ ಸರ್ ಹಾಗೂ ಎಲ್ಲ ನಮ್ಮ ಸಹ ಶಿಕ್ಷಕರ ಶ್ರಮ ಬಹಳಷ್ಟು ಇದೆ. ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 2001ರಿಂದ ಪ್ರಾರಂಭವಾಗಿ 25 ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಭೂಸೇನೆಯಲ್ಲಿ ಹಾಗೂ ಪೊಲೀಸ್ ಇಲಾಖೆಗಳಲ್ಲಿ ಹಾಗೂ ಇನ್ನಿತರ ಉನ್ನತ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಣ ಸಂಸ್ಥೆಯ ಗುಣಮಟ್ಟದ ವಿದ್ಯಾಭ್ಯಾಸ ಹಾಗೂ ನುರಿತ ಶಿಕ್ಷಕ ವರ್ಗ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 2022ರಲ್ಲಿ ಹಳೆಯ ವಿದ್ಯಾರ್ಥಿಗಳ ಕಾಣಿಕೆಯಿಂದ ಗಣಿತ್ ಜಿಲ್ಲಾ ಮಟ್ಟದ ಗಣಿತ್ ಮ್ಯೂಸಿಯಂ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡುತ್ತಿದ್ದು, ಇದಕ್ಕೆ ಕಾರಣೀಭೂತರಂತ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂತ ಶ್ರೀ ಆರ್ ಬೆಳಕೂಡ್ ಸರ್ ಅವರ ದೂರದೃಷ್ಟಿಯ ಕಾರಣವಾಗಿದೆ. ಇದರ ಜೊತೆಗೆ ಕಲ್ಲೋಳಿ ಪಟ್ಟಣದ ನೆರೆಯ ಗ್ರಾಮಗಳಾದ ಸಂಗಣಕೇರಿ, ನೆಲ್ಲಾಂಟಿ, ಕಂಕನವಾಡಿ ಹಾಗೂ ವಡೇರಹಟ್ಟಿ ಗ್ರಾಮಗಳಿಂದ ನಮ್ಮ ಶಾಲೆಗೆ ಅನೇಕ ವಿದ್ಯಾರ್ಥಿನಿಯರು ಬರುತ್ತಿದ್ದು, ಇದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಂತ ಶ್ರೀ ಆರ್ ಬೆಳಕೂಡ್ ಸರ್ ಅವರು ನೀಡುವಂಥ ಶಾಲಾ ವಾಹನದ ಸೌಲಭ್ಯ. ಕಡಿಮೆ ಹಣದಲ್ಲಿ ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ವಾಹನದ ಸೌಲಭ್ಯ ನೀಡಿದ್ದಾರೆ. ಇದರ ಜೊತೆಗೆ 8ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರೌಢ ವಿಭಾಗದಲ್ಲಿ ಉಚಿತ ಶಿಕ್ಷಣ ನೀಡುತ್ತಿದ್ದು ಹಾಗೂ ಉಚಿತ ಪಠ್ಯ ಪುಸ್ತಕ ನೀಡುತ್ತಿದ್ದು, ಇದಕ್ಕೆ ಮೂಲ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಕಲ್ಲೋಳಿ ಪಟ್ಟಣದಲ್ಲಿ ನಮ್ಮ ಬಸವೇಶ್ವರ ಪ್ರೌಢಶಾಲೆಯು ಒಂದು ಉನ್ನತ ಮಟ್ಟದ ಪ್ರೌಢಶಾಲೆಯಾಗಿ ಬೆಳೆಯಲು ನಾವೆಲ್ಲರೂ ಸಹಕಾರವನ್ನು ನೀಡುತ್ತೇವೆ ಎಂದು ಹೇಳುತ್ತಾ, ಹಾಗೂ ನಮ್ಮ ಪ್ರೌಢ ವಿಭಾಗದ ಎಲ್ಲ ಸಹ ಶಿಕ್ಷಕರ ಒಂದು ಕಾರ್ಯದಕ್ಷತೆಯ ಕಾರಣ ಎಂದು ಈ ಮೂಲಕ ಹೇಳಲು ಬಯಸುತ್ತೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸ್ಥಳೀಯಲ್ಲಿ ಕಲ್ಲೋಳಿ ಪಟ್ಟಣದಲ್ಲಿ 4-5 ಪ್ರೌಢಶಾಲೆಗಳಿದ್ದು, ಈ ಎಲ್ಲ ಪ್ರೌಢಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಪ್ರೌಢಶಾಲೆಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬದಲಾವಣೆ ಮಾಡ್ತು ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ.